ಪ್ರಿಯ ವೀಕ್ಷಕರೇ ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ ನಡೆದಂತ ಮೊನ್ನೆ ಹೋರಾಟಕ್ಕೆ ಇವತ್ತು ರಾಣೆಬೆನ್ನೂರು ತಾಲೂಕಿನಾದ್ಯಂತ ವಿಬಿಪಿ ಕಾರ್ಯಕರ್ತರೆಲ್ಲ ರೋಡಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅದೇ ರೀತಿಯಾಗಿ ಡಿಸಿ ಅವರು, ಕೆಎಸ್ಆರ್ಟಿಸಿ ಡಿಸಿ ಅವರು ಜಗದೀಶ್ ಅವರು ನಮ್ಮ ಜೊತೆ ಮಾತಾಡಿರಂತ ಕೆಲವೊಂದು ಅಂಶಗಳಿದಾವ. ಅವ್ನು ನಿಮ್ ಎದುರುಗಡೆಯಲ್ಲೂ ನಾ ಇಚ್ಛಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ವೀಕ್ಷಣೆ ಮಾಡೋಣ. ನಮಸ್ತೆ. ರಿಪೋರ್ಟರ್ ಹೇಳಿ ಮೇಡಮ್. ಸರ್, ಈಗ ಇಲ್ಲಿ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆದಂತ ಘಟನೆಗೆ ಮೇಡಮ್ ನೀವು ಹಾವೇರಿ ಡಿಸಿ ಅಲ್ಲೇನ್ ಸರ್ ಮಾತಾಡೋದ? ಹೌದ್ರಿ ಮೇಡಮ್. ಕ್ರಮ ಏನೇನ್ ತಗೊಂಡಿದ್ದೀರಾ ಮೇಡಮ್, ಈಗ ನಮಗೆ 3 ದಿನದ ಮೇಲೆ ಏನು ಬಂದಿತ್ತು ಹೆಸರುಗಳು, ಅವ್ರು 3 ಅಮಾನತ್ ಮಾಡಿದ್ವಿ ಸದ್ಯ. ಹಾ ಸರ್. ಅಷ್ಟೇ ಕ್ರಮ ತಗೊಂಡಿರೋದು ಮೇಡಮ್. ಎಷ್ಟು ಜನ ಅಂತ ನಿಮಗೆ ಗೊತ್ತಾಗಿದನ? 3 ಜನ ಅಂತ ಗೊತ್ತಾಗಿದೆ ಮೇಡಮ್. 3 ಜನ ಸರ್. 4 ಜನ ಇದ್ರು ಅನ್ನೋದೇನೋ ಒಂದ್ ಸುದ್ದಿ. ಇಲ್ಲ, ನಮಗೆ ಈಗ ಬಂದಿರೋದು ಪೊಲೀಸರಿಂದ ಮಾಹಿತಿ 3 ಜನ ಅಂತೇಳಿ ನಾವು 3 ಜನಕ್ಕೆ ಅಮಾನತ್ ಮಾಡಿದೀವಿ. ಹೌದಾ ಸರ್? ಈ ತರ ಘಟನೆ ನಡೆದ್ರೆ ನಾವು ಯಾರನ್ನ ನಂಬಿ ಬಸ್ ಹತ್ಬೇಕು ಮೇಡಮ್? ಈ ತರ ಬಸ್ಸಿನೊಳಗೆ ಘಟನೆ ನಡೆದ್ರೆ ಯಾರನ್ನ ನಂಬಿ ನಮ್ಮ ಮಕ್ಕಳನ್ನ ಬಸ್ಸಲ್ಲಿ ಕೂರಿಸ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಅಥವಾ ನಾವು ಕೂಡ ಬಸ್ಸಲ್ಲಿ ಹತ್ಬೇಕಾದ್ರೆ ಯಾರನ್ನ ನಂಬಿ ಹತ್ತದು? ಮೇಡಮ್, ಕೆಎಸ್ಆರ್ಟಿಸಿ ನಮ್ಮ ಮಾತೃ ಸಂಸ್ಥೆ. ಇಲ್ಲಿ ಬಹಳ ಶ್ರಮ ಹಾಕಿ ನಾವು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಹೌದು ಹೌದು. ಯಾರೋ ಒಬ್ಬ ನೀಚರು ಮಾಡಿದ ತಕ್ಷಣ ಸಂಸ್ಥೆ ಪೂರ್ತಿ ನಂಬಿಕೆ ಕಳ್ಕೊಳ್ಳೋದಿಲ್ಲ ಸರ್. ಇದು ನಡೆದಿರೋದು ಒಬ್ಬ ಸಭಾ ಅಧ್ಯಕ್ಷರ ಕ್ಷೇತ್ರದಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ನಡೆದಿರೋಂತ ಘಟನೆ. ಸಾರ್ವಜನಿಕರು ಅದೇ ಕ್ವಶನ್ ಅವ್ರದ್ದು ಏನು ಅಂತ, ನಾವು ಯಾರನ್ನ ನಂಬಿ ಕೆಎಸ್ಆರ್ಟಿಸಿ ಬಸ್ ಅನ್ನ ಹತ್ಬೇಕು? ಮೇಡಮ್, ನಾ ಮತ್ತೊಂದ್ಸಲಿ ಹೇಳ್ತಿದ್ದೀನಿ, ಇದು ಕೆಎಸ್ಆರ್ಟಿಸಿ ನಮ್ಮ ಮಾತೃ ಸಂಸ್ಥೆ. ಇದನ್ನ ನಾವು ಬಹಳ ಗೌರವದಿಂದ ನೋಡ್ತೀವಿ. ಬಹಳನೇ ಕಷ್ಟಪಟ್ಟು ಈ ಸಂಸ್ಥೆ ಬೆಳೆಸಿದೀವಿ. ಯಾರೋ ಒಬ್ಬ ನೀಚ ಮಾಡೋದ್ರಿಂದ ಸಂಸ್ಥೆ ತನ್ನ ನಂಬಿಕೆ ಕಳ್ಕೊಳ್ಳೋದಿಲ್ಲ. 1,25,000 ಸಂಸ್ಥೆ ಎಂಪ್ಲಾಯ್ಸ್ ಇದ್ದಾರೆ. ಒಂದು ದಿನಕ್ಕೆ ಸುಮಾರು ಲಕ್ಷಗಟ್ಟಲೆ ಜನ ನಮ್ಮ ಬಸ್ಸಲ್ಲಿ ಅಡ್ಡಾಡ್ತಾರೆ. ಅವ್ರೆಷ್ಟು ದಿನ ಸೇಫ್ಟಿ ಆಗಿ ಕರ್ಕೊಂಡು ಹೋಗ್ಬಿಡ್ತೀವಿ. ದಿನ ಸೇಫ್ ಅವ್ರ ಮನೆಗೆ ಮುಟ್ತಾ ಇದ್ದಾರೆ. ಒಂದು ದಿನ ಯಾರೋ ಒಬ್ಬ ನೀಚನ ಮಾಡಿದ ಕೆಲಸಕ್ಕೆ ಸಂಸ್ಥೆ ತನ್ನದು ರೆಸ್ಪಾನ್ಸಿಬಿಲಿಟಿ ಕಳ್ಕೊಳ್ಳೋದಿಲ್ಲ, ತನ್ನ ಇಂಪಾರ್ಟೆನ್ಸ್ ಕಳ್ಕೋದಿಲ್ಲ. ಇಡೀ ಕರ್ನಾಟಕದಲ್ಲೇ ಪ್ರಥಮವಾಗಿ ಈ 5 ವರ್ಷದೊಳಗೆ ಈ ಒಂದು ರಾಜಕಾರಣದ ನಡುವೆ ಇದು 5 ವರ್ಷದೊಳಗೆ ನಡೆದಂತ ಘಟನೆ ರಾಣೆಬೆನ್ನೂರು ಫಸ್ಟ್ ಅಂತ ಹೇಳ್ತಿದ್ದಾರೆ ಸರ್ ಸಾರ್ವಜನಿಕರು. ಇದಕ್ಕೆ ನಿಮ್ಮ ಉತ್ತರ? ಮೇಡಮ್, ಇದು ನನ್ನ ಸರ್ವಿಸ್ ಅಲ್ಲಿ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಕೇಳಿರೋದು. ಈ ಅಮಾನವೀಯತೆಯಿಂದ ನಡೆದಂತ ದುರ್ಘಟನೆ ಇದು. ಈ ಘಟನೆಗೆ ನೀವೇನ್ ಸ್ಪಂದಿಸ್ತೀರಾ? ಆ ಮನೆಯವ್ರಿಗೆ, ಆ ಹೆಣ್ಮಗುಗೆ? ಮೇಡಮ್, ಇದು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಮುಗಿದ ಮೇಲೆ ನಮಗೆ ಎಲ್ಲ ಸತ್ಯತೆ ಗೊತ್ತಾಗುತ್ತೆ. ಸರ್, ರಾಣೆಬೆನ್ನೂರು ಡಿಪೋದಲ್ಲಿ ನಡೆದಂತದ್ದು ಒಂದು ಕಾವಲುಗಾರನ ದುರ್ಮರಣ. ಎರಡನೇದಾಗಿ ಇದು ನಡೆದಿರೋ ಅಂತರದ್ದು. ಇದು ಕೂಡ ಆ ದುರ್ಮರಣ ನಡೆದಿದ್ದು ಕೂಡ ಅದೇ ಡಿಪಾರ್ಟ್ಮೆಂಟ್ನವರು, ನಿಮ್ಮ ಡಿಪಾರ್ಟ್ಮೆಂಟ್ನವರ ಮಧ್ಯದಲ್ಲೇ ನಡೆದಿರೋ ಅಂತ ದುರ್ಘಟನೆ ಅಂತ ಜನರ ರೋದನೆ ಇದೆ. ಇದಕ್ಕೆ ನಿಮ್ಮ ಉತ್ತರ ಸರ್? ಮೇಡಮ್, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗತ್ತೆ ನಮಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ. ಇದನ್ನ ನೋಡಿದ್ರೆ ಸರ್, ನಂಬಿಕೆ ವಿಶ್ವಾಸ ನಿಮ್ ಮೇಲೆ ಹೇಗೆ ಬರುತ್ತೆ ಸರ್ ಈ ಘಟನೆ ನೋಡಿದ್ರೆ? ಮೇಡಮ್, ಇದಾದ್ಮೇಲೆ ನಮ್ಮ ಬಸ್ಸಲ್ಲಿ ಇನ್ನ ಲಕ್ಷ ಜನ ಅಡ್ಡಾಡಿದ್ದಾರೆ. ಲಕ್ಷ ಜನ ಸುರಕ್ಷಿತವಾಗಿ ಮುಟ್ಟಿದ್ದಾರೆ. ಹಾ ಸರ್. ಸರ್, ನಿಮ್ ಹೆಸರು ಹೇಳಿ ದಯಮಾಡಿ. ನನ್ನ ಹೆಸರು ಜಗದೀಶ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆ ತನಕ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ. ಅದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿನಲ್ಲಿ ಅಲ್ಲಿರುವಂತಹ ಸರ್ಕಾರಿ ನೌಕರರೇ ಅದು ಅತ್ಯಾಚಾರವನ್ನು ಮಾಡಿದ್ದಾರೆ. ಆ ಘಟನೆಗೋಸ್ಕರ ಅವರನ್ನು ಜೀವಾವಧಿ ಶಿಕ್ಷೆ ಮತ್ತು ಗಲ್ಲು ಶಿಕ್ಷೆ ವಹಿಸಬೇಕೆಂದು ಕೇಳಿಕೊಳ್ತೇವೆ. ಅವರಿಂದ ಅವರ ಸರ್ಕಾರಿ ನೌಕರಿಯನ್ನು ವಜಾ ಮಾಡಬೇಕೆಂದು ಕೇಳಿಕೊಳ್ತೇವೆ. ನಾವು ಎಬಿಪಿಯಿಂದ ಹೋರಾಟ ಮಾಡ್ತಿದ್ದೇವೆ. ಅದು ಸರ್ಕಾರಿ ನೌಕರಿ ಅವರಿಂದ ತೆಗೆದುಕೊಳ್ಳಲಾಗಲಿಲ್ಲ ಅಂದ್ರೆ ನಾವು ಇದು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಯಾವುದೇ ಹೆಣ್ಣು, ಅವ್ರ ಮನೆಯಲ್ಲಿ ಒಂದು ಹೆಣ್ಣು ಇರ್ತಾಳೆ, ಅದು ಈ ರೀತಿ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಮಾನವೀಯತೆ ಇರುತ್ತೋ ಅದನ್ನ ಅವ್ರು ತಿಳ್ಕೊಳ್ಬೇಕಷ್ಟೇ.
ನಮ್ಮ ಹೆಸರು ಮಂಗಳಾದೇವಿ ನಿಲ್ಸ್ಕೊಂಡು ನಾಯಿ ಹೊಡೆದಂಗೆ ಹೊಡಿಬೇಕು ಸರ್. ಅವ್ರ ಅಪ್ಪ ಅಮ್ಮ ನಂಬಿಕೆ ಇಟ್ಟು ಬಸ್ನಲ್ಲಿ ಕಳಿಸ್ತಾರೆ. ಓದಕ್ಕಂತ ಬೇರೆ ಊರಿಂದ ಎಲ್ಲ ಹುಡುಗಿಯರು ಬರ್ತಾರೆ. ಅದೇ ನಂಬಿಕೆ ಬಸ್ಸಲ್ಲಿ ಹೋಗ್ತಾಳೆ ಬರ್ತಾಳೆ ಸೇಫಾಗಿ ಬರ್ತಾಳೆ ಅಂತೇಳಿ ಓದಕ್ಕೆ ಕಳಿಸ್ತಾರೆ. ಈ ಬಸ್ಸಲ್ಲಿ ಇಂತ ಎಲ್ಲ ಅನಾಹುತ ಆಯ್ತು ಅಂದ್ರೆ ಯಾವ ಪೇರೆಂಟ್ಸ್ ಮುಂದೆ ಕಳಿಸ್ತಾರೆ ಸರ್? ಮತ್ತು ಇಲ್ಲಿಟ್ರೆಸಿ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ಯಾವ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಸಕ್ಕೆ ಕಳ್ಸೋದೇ ಇಲ್ಲ. ನಾವು ಊರಿಂದ ಊರಿಗೆ ಬಂದಿದ್ದೀವಿ, ನಾವು ಇಲ್ಲಿ ಹಾಸ್ಟೆಲ್ ಇಟ್ಕೊಂಡು ಓದ್ತಾ ಇರ್ತೀವಿ. ಇಂತ ಎಲ್ಲ ಅನಾಹುತ ಆಗುತ್ತೆ ಅಂದ್ರೆ ಸರ್ಕಾರ ಏನ್ ಮಾಡ್ತಿದೆ? ಇಂತ ಎಲ್ಲ ಅನಾಹುತಗಳು ಜಾಸ್ತಿ ಆಗ್ತಾನೆ ಇದೆ, ದಿನಕ್ಕೆ ಜಾಸ್ತಿ ಆಗ್ತಿದೆ. ಬಟ್ ಯಾರು ಅದನ್ನ ಇದು ಮಾಡ್ಬೇಕು, ಪ್ರಿವೆಂಟ್ ಮಾಡ್ಬೇಕು ಅನ್ನೋ ಯಾರು ಅದು ಮುಂದೆ ಬಂದಿಲ್ಲ. ಸೊ ಇಂಥ ಸರ್ಕಾರಕ್ಕೆ ನಾವು ಮತ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಈ ABVP ಸಂಸ್ಥೆ ಏನಿದೆ, ABVP ಅಸೋಸಿಯೇಷನ್ ಏನಿದೆ, ಈ ತರ ಇನ್ನೂ 100 ಹೆಚ್ಚು ಅಸೋಸಿಯೇಷನ್ಗಳು ಉಟ್ಕೊಂಡು ಇಂಥ ನಾಯಿಗಳಿಗೆ ಚಪ್ಪಲಿ ತಗೊಂಡು ಸರ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಗಲ್ಲು ಶಿಕ್ಷೆ, ನರಳಿ ಸಾಯೋ ಹಾಕಿ ಶಿಕ್ಷೆ ಕೊಡ್ಬೇಕು. ಅಂತ ಶಿಕ್ಷೆ ಮಾತ್ರ ಅವರಿಗೆ ದೇವ್ರ ಒಪ್ಪುವಂತ ಶಿಕ್ಷೆ ಅಂದ್ರೆ ನರಳಿ ಕೊಡುವಂತ ಶಿಕ್ಷೆನೆ ಅವರಿಗೆ. ಸೊ ಇಂಥ ಶಿಕ್ಷೆ ಕೊಟ್ರೆ ಗಲ್ಲು ಹಾಕೋದಂದ್ರೆ ಆರಾಮಾಗಿ ಸಾಯ್ತಾರೆ ಸರ್ ಅವರು. ನರಳಿ ಒಂದೊಂದು ದಿನಾನು ನಾನು ಮಾಡಿರೋ ತಪ್ಪನ್ನ ನೆನಪಿಸ್ಕೊಂಡು ಸಾಯ್ಬೇಕು. ಹಂಗೆ ಶಿಕ್ಷೆ ಕೊಡ್ಬೇಕು ಸರ್ಕಾರ ಅನ್ನೋದು ನಿಜವಾಗ್ಲೂ ಇದ್ದೆ ಜನಪರ ಸರ್ಕಾರನೇ ಅದೇ, ಪ್ರಜಾಪ್ರಭುತ್ವ ದೇಶನೇ ಆದ್ರೆ ಅಂತ ಶಿಕ್ಷೆಯನ್ನು ಕೊಟ್ರೆ ಮಾತ್ರ ನಮ್ಮ ದೇಶ ಡೆಮೋಕ್ರೆಟಿಕ್ ನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಹಿಳೆಯ ಮೇಲೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿರುವಂತಹದಕ್ಕೆ ನಾವು ವಿಚಾರಿಸಬೇಕಾಗತ್ತೆ. ಇಡೀ ದೇಶದಲ್ಲಿ ಬೇರೆ ಯಾವುದ್ಯಾವುದೋ ರಾಜ್ಯದಲ್ಲಿ ಯಾವುದ್ಯಾವುದೋ ಜಿಲ್ಲೆಯಲ್ಲಿ ಆಗ್ತಿತ್ತು, ಇವತ್ತು ನಮ್ಮ ರಾಣೆಬೆನ್ನೂರು ಕ್ಷೇತ್ರದಲ್ಲಿ, ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. 100ಕ್ಕೆ 100 ಇವರಿಗೆ ಗಲ್ಲು ಶಿಕ್ಷೆಗಿನ ಒಂದು ನೆರಳಿ ಸಾಯುವಂಥದ್ದೊಂದು ಶಿಕ್ಷೆ ಆಗ್ಬೇಕು ಅಂತಂದೇಳಿ ನಾವೆಲ್ಲ ಕೇಳ್ತೇವೆ. ಇವ್ರ ಜೀವಾವಧಿಕಿನ ಹೆಚ್ಚು ಇವರು ಸಮಾಜದೊಳಗಡೆ ನಿಂತ್ಕೊಂಡು ಪ್ರತಿಯೊಂದು ಮಹಿಳೆಯರು ಅವರಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕಂತಂದೇಳಿ ನಾವೆಲ್ಲ ಕೇಳ್ಕೊಂತೀವಿ. ಇವತ್ತು ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತಿನ ಎಲ್ಲ ಕಾಲೇಜಿನ ರಾಣೆಬೆನ್ನೂರು ನಗರದ ಎಲ್ಲ ಮಹಿಳಾ ಕಾಲೇಜನ್ನು ಬಿಡಿಸಿ ಇವತ್ತು ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ. ಇದಕ್ಕೆ ಶಿಕ್ಷೆ ಆಗದೆ ಹೋದ್ರೆ ನಾವು ಇನ್ನೂ ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡಿ ಅದಕ್ಕೆ ನಾವು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಣೆಬೆನ್ನೂರಿನಲ್ಲಿ ಏನು ಉಡುಪಿ ಮೂಲದ ಒಂದು ಯುವತಿ ಮೇಲೆ KSRTC ಕಂಡಕ್ಟರ್ ಕಮ್ ಡ್ರೈವರ್ ಕೂಡ ಇವತ್ತು ಅತ್ಯಾಚಾರ ಎಸಗಿದ್ದಾರೆ. ಇವತ್ತೆಲ್ಲೋ ಆದಂತ ನಂದಿತಾ ಪ್ರಕರಣ, ಡೆಲ್ಲಿ ಪ್ರಕರಣ, ಎಲ್ಲೋ ಆದಂತ ಪ್ರಕರಣಗಳಿಗೆ ಇಡೀ ಭಾರತ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ದುರಾದೃಷ್ಟವಶಾತ್ ಸನ್ಮಾನ್ಯ ಕೋಳಿವಾಡ್ ಸಾಹೇಬ್ರು ವಿಧಾನಸಭಾಧ್ಯಕ್ಷರು ಅವರು ಇರ್ತಕ್ಕಂಥ ಊರಿನಲ್ಲಿ ಇವತ್ತು ಅತ್ಯಾಚಾರವಾಗಿದೆ. ಉಡುಪಿ ಮೂಲದ ವಿದ್ಯಾರ್ಥಿನಿಗೆ ಇಲ್ಲಿರ್ತಕ್ಕಂಥ ರಾಣೆಬೆನ್ನೂರು ಇಡೀ ABVP ಸಂಘಟನೆ ಇವತ್ತು ಸಾವಿರಾರು ವಿದ್ಯಾರ್ಥಿನಿಯರು ಸೇರ್ಕೊಂಡು ಏನೋ ಕಾಮುಕರಿರ್ತಕ್ಕಂಥ ಅತ್ಯಾಚಾರವೆಸತಕ್ಕಂಥ ದೂರ್ತರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡಿದ ಇಷ್ಟೇ. ಅವ್ರನ್ನಲ್ಲಿ ಸಾರ್ವಜನಿಕವಾಗಿ ನಿಲ್ಲಿಸಿ ಕಲ್ ತಗೊಂಡು ಹೊಡೆದು ಅವ್ರು ಸಾಯಿಸ್ಬೇಕು, ಕೊಲೆ ಮಾಡಬೇಕು ಅಂತಂದು ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೀವಿ. ಇದಕ್ಕೇನೋ ಸರ್ಕಾರ ಗಮನ ಹರಿಸಲಿಲ್ಲ ಅಂತಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇಡೀ ದೇಶಾದ್ಯಂತ ಕರ್ನಾಟಕದಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಹೇಳ್ಕೊಳ್ತೇವೆ. ಕಿರಣ್ ಬೇವಿನಹಳ್ಳಿ, ತಾಲೂಕು ಸಂಚಾಲಕ.